పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే ಸ್ಟಾರ್ಟ್ అవుతాయండి. ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಭಕ್ತರ ಮನಸ್ಸು ಸೆಳೆಯುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕಲ್ಯಾಣೋತ್ಸವ ಹಾಗೂ ಆಡಿ ಕೃತಿಕ ಮಹೋತ್ಸವ ಮತ್ತು ನೂತನ ರಥೋತ್ಸವ ಕಾರ್ಯಕ್ರಮ ಪಂದಿವಾರಿಪಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಮೊದಲನೇ ಸಾರಿ ವಿಜಯೋತ್ಸವ ಹಾಗೂ ಎರಡನೇ ಬಾರಿ ಕಲ್ಯಾಣೋತ್ಸವ ಭಕ್ತರ ಸಂಭ್ರಮ ಹಾಗೂ ಸಮಸ್ತ ಜನತೆಗೆ ಆಶೀರ್ವಾದ ಸಿಗಲೆಂದು ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ದೇವರ ಭಕ್ತಿ ಪವಾಡ ಮಹಿಮೆ ತಿಳಿದಿರುವ ಕಮತಂಪಲ್ಲಿ ಗ್ರಾಮದ ಶ್ರೀಮತಿ ಪಾವನ್ ವೆಂಕಟಶಿವಾರೆಡ್ಡಿ ಪೂಜಾಶ್ರೀ ಮನೋಜ್ ಕುಟುಂಬದವರ ಪ್ರತಿ ವರ್ಷದ ದೇವರ ಕೃಪೆಗೆ ಪಾತ್ರರಾಗಿ ನೆರವೇರಿಸಿದರು. ಹಾಗೂ ಮೊಟ್ಟಮೊದಲ ನೂತನ ರಥೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತರ ಸಹಕಾರ ಹಾಗೂ ಮುಂದಾಳತ್ವ ಸುಬ್ರಹ್ಮಣ್ಯ ರೆಡ್ಡಿ ಕುಟುಂಬದವರ ಸಹಕಾರ ಹಾಗೂ ಊರಿನ ದೇವಸ್ಥಾನದ ಪೂಜಾರಿ ಶ್ರೀನಿವಾಸ್ ಮತ್ತು ಕೆಆರ್ ರಂಗನಾಥ್ ಭಟ್ ಹಾಗೂ ಡಾಕ್ಟರ್ ರಮೇಶ್ ಕುಟುಂಬದವರು ಮತ್ತು ವಕೀಲರು ಮುರಳೀಸರ್ ಕುಟುಂಬದವರು ಹಾಗೂ ಸಹಸ್ರ ಭಕ್ತಾದಿಗಳ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿರವರ ಭಕ್ತರು ಮತ್ತು ಸುತ್ತಮುತ್ತ ಗ್ರಾಮಗಳ ಎಲ್ಲ ಭಕ್ತರು ಹಾಗೂ ಈ ಸಮಯದಲ್ಲಿ ದೇವರ ಭಕ್ತಿ ಗೀತೆಗಳು, ವಾದ್ಯಗೋಷ್ಠಿ, ದೇವರ ವಿವಿಧ ರೀತಿಯ ಭಜನೆಗಳು, ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಹರಿಕಥಾ ದಾಸರು, ಕೃಷ್ಣಮಾಚಾರ ರವರ ಸಿಬ್ಬಂದಿ ಹಾಗೂ ಎಲ್ಲರ ಸಹಭಾಗಿತ್ವದಲ್ಲಿ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಯಶಸ್ಸುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವಾಮಿ ಅವರು ಮಾತನಾಡಿ, ಪುಲ್ಗೂರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಂದಿವಾರಿಪಲ್ಲಿ ಗ್ರಾಮದ ದೇವಸ್ಥಾನ ಅನಾದಿ ಕಾಲದಿಂದಲೂ ಇರುವ ದೇವಾಲಯ. ಬಾಲಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ನೂತನ ರಥೋತ್ಸವ ಕಾರ್ಯಕ್ರಮ, ನಾಗದೇವತೆಗಳ ವಿಗ್ರಹಗಳ ಪೂಜಾ ಕಾರ್ಯಕ್ರಮ, ವಿಶೇಷತೆ ತಿರು ಕಲ್ಯಾಣೋತ್ಸವ ಏರ್ಪಡಿಸಲಾಗಿದ್ದು, ಸರ್ಪ ದೇವತೆಗಳಿಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಕಲ್ಯಾಣೋತ್ಸವ, ಪ್ರತಿಯೊಬ್ಬರ ಭಕ್ತರ ಸರ್ಪ ದೋಷಗಳ ಪರಿಹಾರ ಸಿಗಲಿದೆ. ವರ್ಷಕ್ಕೊಂದು ಸಾರಿ ಕಲ್ಯಾಣೋತ್ಸವ ನಮಗಾಗಿ ಅಲ್ಲ, ಇಡೀ ಸರ್ವತೋಮುಖ ಅಭಿವೃದ್ಧಿಯ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಎಲ್ಲ ಭಕ್ತರಿಗೆ ಆಶೀರ್ವಾದ ಸಿಗಲೆಂದು ಈ ಕಾರ್ಯಕ್ರಮ ನೆರವೇರಿಸುತ್ತೇವೆ. ಈ ದಿನ ವಿಶೇಷತೆ ಪ್ರತಿಯೊಬ್ಬರ ಭಕ್ತಿಯಿಂದ ದೇವರ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ದೇವರು ಕೃಪೆಯಿಂದ ಎಲ್ಲ ಕೋರಿಕೆಗಳ ಸಕಾಲಕ್ಕೆ ಪ್ರತಿಫಲ ಸಿಗಲಿದೆ ಎಂಬುದಾಗಿ ಸ್ವಾಮಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದ ಪಡೆದ ವೆಂಕಟಶಿವಾರೆಡ್ಡಿ ಕುಟುಂಬದವರು ಮಾತನಾಡಿ, ಕಮತಂಪಲ್ಲಿ ಗ್ರಾಮದಲ್ಲಿ ವಾಸ್ತವವಾಗಿದ್ದು ಈ ಗ್ರಾಮದಲ್ಲಿ ಎರಡನೇ ಸಾರಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರಿಸುತ್ತಿದ್ದೇವೆ. ಹೆಚ್ಚಿನ ಜನಸಂಖ್ಯೆಗೆ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷವೂ ಇದೇ ರೀತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ವೆಂಕಟಶಿವಾರೆಡ್ಡಿ ಕುಟುಂಬದವರು ಅನಂತ ಅನಂತ ಕೋಟಿ ನಮಸ್ಕಾರಗಳು ವ್ಯಕ್ತಪಡಿಸಿದರು. ಶ್ರೀ ಗುರುಭ್ಯೋ ನಮಃ. ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಂ ಹಂ ಭಜೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮಃ. ಪುಲ್ಗೂರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಪಂದವಾರಪಲ್ಲಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರತಕ್ಕಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ನೂತನವಾಗಿರತಕ್ಕಂತಹ ಒಂದು ರಥವನ್ನ ಏರ್ಪಡಿಸಲಾಗಿದೆ. ಆದ್ದರಿಂದ ಈ ದಿನ ಆಡಿ ಕೃತಿಕೋತ್ಸವದ ಅಂಗವಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಬೆಳಿಗ್ಗೆ ಪ್ರಾತಃ ಕಾಲದಿಂದ ಫಲಪಂಚಾಮೃತ ಅಭಿಷೇಕಗಳು ಹಾಗೆ ನಾಗಾರಾಧನೆ ಇರ್ತಕ್ಕಂತಹ ನಾಗದೇವತೆಗಳಿಗೆಲ್ಲ ಫಲಪಂಚಾಮೃತ ಅಭಿಷೇಕ ಹಾಗೂ ಮಂಗಲ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಅವರ ತಿರು ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಲಾಗಿದ್ದು, ಈ ದಿನ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಕಲ್ಯಾಣೋತ್ಸವ ಎಲ್ಲ ನೆರವೇರಿದೆ. ಈಗ ಸ್ವಾಮಿ ಅವರಿಗೆ ನಾಗಾರಾಧನೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಯಾಕೆಂದ್ರೆ ವರ್ಷಕ್ಕೊಂದು ಸಲ ಬರ್ತಕ್ಕಂಥದ್ದು ಆಡಿ ಕೃತಿಕೋತ್ಸವ ಅಂತ. ಅವಾಗಲೂ ಯಜಮಾನರು ಹೇಳ್ತಾ ಇದ್ರು, ಪ್ರತಿ ವರ್ಷ ಆಡಿ ಕೃತಿಕೋತ್ಸವದಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮಾಡೋಣ. ಯಾಕಂದ್ರೆ ಕಲ್ಯಾಣೋತ್ಸವ ನಮಗೋಸ್ಕರ ಮಾಡೋದಂತದ್ದಲ್ಲ, ಲೋಕ ಕಲ್ಯಾಣ ಅಂತ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ನಡೀತಕ್ಕಂಥದ್ದು ಕಲ್ಯಾಣಗಳು ಅಂತ. ದೇವರಿಗೆ ಕಲ್ಯಾಣ ಮಾಡಬೇಕು ಅಂದ್ರೆ ಲೋಕಕ್ಕನೇ ಕಲ್ಯಾಣ ಆಗತ್ತೆ ಅಂತ. ಆದ್ರಿಂದ ಇಲ್ಲಿ ಎಲ್ಲಾರ್ಗೂ ಕಲ್ಯಾಣ ಆಗಬೇಕು ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಹೆಸರು ವೆಂಕಟಶಿವಾರೆಡ್ಡಿ.
ನಾವು ಪಕ್ಕದ ಕಮತಂಪಲ್ಲಿ ಗ್ರಾಮದವರು. ಇಲ್ಲಿ 2ನೇ ಸಲ ದೇವರ ಕಲ್ಯಾಣೋತ್ಸವ ನಡೆಯುತ್ತಿದೆ. ಇಲ್ಲಿ ಪಕ್ಕದ ಗಡಿ ಭಾಗದಲ್ಲಿ ಇರತಕ್ಕಂಥ ಆಂಧ್ರ ಪ್ರದೇಶದವರು, ಕರ್ನಾಟಕದವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಕಲ್ಯಾಣೋತ್ಸವ ನೆರವೇರಿಸುತ್ತಿದ್ದಾರೆ. ಹೆಚ್ಚಿನ ಜನಸಂಖ್ಯೆ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಇದೇ 2ನೇ ಸಲ. ಇನ್ನು ಮುಂದೆ ಇದೇ ತರಹ ನಡಿಬೇಕೆಂದು ಕೋರಿಕೊಳ್ಳುತ್ತೇವೆ ದೇವರ ಹತ್ರ. ಕುಟುಂಬದ ವ್ಯಾಪ್ತಿಯಿಂದ ನಮ್ಮ ಗ್ರಾಮದ ಒಂದು ಸರ್ಕಾರದಿಂದ ಈ ಒಂದು ಎರಡನೇ ಯಥಾಸ್ಥಿತಿ ಹೀಗೆ ಮುಂದುವರಿಸಿಕೊಂಡು ಒಂದು ಸಾಧ್ಯತೆ ಈ ದೇವಸ್ಥಾನ ಕಲ್ಯಾಣ ಮುಂದುವರಿಸಿರೋದು ನಮಗೆ ಏನು ಸರ್? ಈ ಕಲ್ಯಾಣೋತ್ಸವ ಕಂಟಿನ್ಯೂಷನ್ ಹೀಗೆ ಮಾಡ್ತೀರಿ ವರ್ಷ ಈ ಕಲ್ಯಾಣೋತ್ಸವ ಯಥಾ ಪ್ರಕಾರ ಪ್ರತಿ ವರ್ಷ ನೆರವೇರಿಸಿಕೊಂಡು ಹೋಗುತ್ತೇವೆ. ಊರಿನ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವವನ್ನ ಮಾಡಿ ಸಂಜೆ ಮಾಧ್ಯಾಹ್ನಿಕವಾಗಿ ಪ್ರಸಾದವನ್ನೆಲ್ಲ ಸಂತರ್ಪಣೆಯನ್ನೆಲ್ಲ ಮಾಡಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತರು ಬಂದು ಶ್ರೀ ವಲ್ಲಿ ದೇವಸೇನೆಯ ಸಮೇತ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ರೈತ ಲೋಕ ಸಮಸ್ತ ಜನತೆಗೆ ಈ ವ್ಯಾಪ್ತಿ ಎಲ್ಲ ಜನಸಾಮಾನ್ಯರಿಗೆ ಈ ಕಲ್ಯಾಣೋತ್ಸವ ಮಾಡುವ ಒಂದು ಪ್ರಕೃತಿ ಮತ್ತು ಈ ಒಂದು ಶ್ರೀನಿವಾಸದಲ್ಲಿ ದೇವರ ಆಶೀರ್ವಾದ ಎಲ್ಲ ಭಕ್ತಾದಿಗಳು ಯಾವ ರೀತಿ ಒಂದು ಸದ್ವಿನಿಯೋಗ ಸಂಕಲ್ಪ ಸಿಗ್ತಾರೆ. ಹೌದು, ಖಂಡಿತ. ಯಾಕೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಸರ್ಪದೇವತೆಗಳಿಗೆಲ್ಲ ಅಧಿಪತಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಇರತಕ್ಕಂಥದ್ದೆಲ್ಲ ಬರೀ ಹಳ್ಳಿಗಳೇನೆ. ಎಲ್ಲಾ ರೈತಾಪಿ ವರ್ಗದವರು ಏನೋ ಒಂದು ಕಾರಣಗಳಿಂದ ಒಂದು ಹಾವು ತೊಂದರೆ ಮಾಡಿರ್ತಾರೆ. ಮನೆ ಹತ್ರ ಬಂದಿರೋದು, ಹೊಲದ ಹತ್ರ ಬಂದಿರೋದು, ಇಲ್ಲ ತೋಟದ ಹತ್ರ ಬಂದಿರೋದೆಲ್ಲ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವತಾ ಪ್ರೀತಿ ಹರಿವರಾಸನಂ ಕೀರ್ತನಂ ಪ್ರಥಮ ಚರಣಂ. ಆದ್ರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮಾಡೋದ್ರಿಂದ ಅವ್ರಿಗೆ ಇರ್ತಕ್ಕಂಥ ಗೊತ್ತಿಂದಿರೋ ಮಾಡಿರ್ತಕ್ಕಂತಹ ಸರ್ಪದೋಷಗಳಂತ ಏನಾದ್ರಿದ್ರೆ ಎಲ್ಲ ನಿವಾರಣೆ ಮಾಡ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಅಂತ ಹೇಳಿದ್ದಾರೆ. ಆದ್ರಿಂದ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವನ್ನ ಸ್ವಾಮಿ ಅವರಿಗೆ ಆರಾಧನೆಗಳನ್ನು ಮಾಡ್ತಕ್ಕಂಥದ್ರಿಂದ ಇರ್ತಕ್ಕಂತಹ ಸರ್ಪದೋಷಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಎಲ್ಲ ರೈತಾಪಿ ವರ್ಗದವರೆಗೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಳ್ಳೆ ಕೀರ್ತಿ ಲಾಭತೆಗಳು ಸಿಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ನಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಒಂದುವರಪಲ್ಲಿ ಗ್ರಾಮದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಂದು ರೈತರ ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಲೋಕ ಸಮಸ್ತ ಜನತೆಗೆ ಯಾವ ರೀತಿ ಒಂದು ದೈವ ಸಂಕಲ್ಪ ಸಿಗುತ್ತೆ, ಒಂದು ಅವರ ಕೋರಿಕೆ ಅವರ ಒಂದು ನೆರವೇರಿಸಿ ಅವರ ಕುಟುಂಬಗಳ ಒಂದು ಮಾಧ್ಯಮದಲ್ಲಿ ಯಾವ ರೀತಿ ದೇವರ ಒಂದು ಆಶೀರ್ವಾದ ಒಂದು ಯಶಸ್ಸಾಗುತ್ತೆ. ಸರಿ, ಹೇಗೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯೇಶ್ವರ ಬಂದ್ಬಿಟ್ಟು ವಿವಾಹಕಾರಕ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣುಮಕ್ಳು ಇರ್ಬೋದು, ಗಂಡು
సుబ్రహ్మణ్యేశ్వర స్వామి వారి గోవింద సత్యవేల్ మురుగనికి హరోహర జ్ఞానవేల్ మురుగనికి హరోహర ముత్యాపల్లి వెంకటరమణ స్వామి వారికి ఇచ్చిన 12 కోటి వరహంపుడు నమ్మూరుపల్లి సీనప్ప వారు స్వామి వారికి ఇచ్చిన 100 కోటి వరహంపుడు శ్రీనాకనపల్లి పార్వతీరావు స్వామి వారికి ఇచ్చిన 100 కోటి వరహంపుడు నమ్మూరుపల్లి గురునాథ గారు స్వామి వారికి ఇచ్చిన 20 కోటి వరహంపుడు ग्रामेस्थित विद्यार्थीनां सद्विद्या बालकता सद्विरस्थित दुर्गा स्थापित महांत प्राप्तयन्तु रेता आशीष संगो संसर्गं अभिभवनयो प्रजाभ्यः परिपालयन्तां न्यायेन मार्गेण महेशाः ब्राह्मणे दर्शनस्य नित्यं सुखिनो भवन्तु पर्जन्या पृथिवे सस्यशालिने देशो ब्राह्मणा सन्तुर्भयाः पवित्रारूपेण सन्तोत्रेण सन्तोत्रेणः शरणां शिवं सत्या गीता आशिषसङ्गो परस्परमङ्गलानि भवन्तु సుబ్రహ్మణ్యేశ్వర స్వామి నిలయం సుబ్రహ్మణ్యం అహం బలే అందరూ కూడా సుబ్రహ్మణ్యేశ్వర స్వామిని ప్రార్థన చేసుకోండి. ఎవరింట్లో పెళ్ళైన లేదో వాళ్ళందరూ ఇంట్లో అందరూ కూడా పెళ్లి కావాలి. ఎవరికి బిడ్డలైన లేదో వాళ్ళకి అన్ని బిడ్డలు కావాలి. అలాగే చర్మ రోగాలు ఏమైనా ఉంటే కూడా అదన్నీ నివారణ చేయాలి. అదే భూమికి సంబంధపట్టంతో ఏమైనా వ్యాజ్యాలు ఏమైనా ఉంటే కూడా అదన్నీ నివారణ కావాలి. అన్ని కూడా అందరూ కూడా ప్రార్థన చేసుకోండి. ఇంకా ఇప్పుడు అష్టావధాన సేవ వాక్య సేవ అవుతుంది. ఓం మహాగణపతి దేవత హంసధ్వని రాగం గణపతి మధ్య ప్రదర్శనం కీర్తనం.
प्रीति नागरंजनी मौर्य रागम समर्पयामि। श्री लक्ष्मी वेंकटेश्वर स्वामी देवता प्रीति जंटीश्वरम। शंकराभरण देवता प्रीति शंकराभरण।